ನಿಮ್ಮ ಅಮ್ಮರ ಮನೆಗೆ ಕಾಲಿಕ್ಕೆ ಸುಗುಣ ನೋಡಿ ಹೇಳಿರ್ತೀನಿ. ನಿಮ್ಮ ಅಮ್ಮಯಾಗಿ ನಿಮ್ಮ ಅಮ್ಮಯ್ಯ ಬಂದು ಕರೆಯೋವರೆಗೂ ಹೋಗಬೇಡ ನೀನು, ಸರಿನಾ? ನಾನು ದುಡಿತೀನಿ, ಬೇಕಾದ್ರೆ ಬಾಣತನ ಮಾಡೋಕೆ ಒಬ್ರು ಕೆಲಸದಲ್ಲಿ ನಿಟ್ಕೊಂಬನ ಬರ್ತಾರೆ, ಸ್ನಾನ ಮಾಡಿಸ್ತಾರೆ, ನೋಡ್ಕೊಂತಾರೆ, ಎಲ್ಲ ಮಾಡ್ತಾರೆ. ಪಾತ್ರೆ ಗೀತ್ರೆ ತೊಳೆಯೋಕೆ ಬೇಕಾದ್ರೆ ನಾನು ಕೆಲಸದಲ್ಲಿ ನಿಡ್ತೀನಿ, ಸರಿನಾ? ನಿಮ್ಮ ಅಮ್ಮನ ಮನೆಗೆ ನೀನು ಕಾಲಿಕ್ಕಬೇಡ. ಹ್ಞೂ ರೀ, ಹೋಗಿ ನಮ್ಮ ಅಮ್ಮನಿಗೆ ಅದೇ ಹೇಳಿ ಬರ್ತೀನಿ. ಅಮ್ಮ ನೀನೇನು ನೋಡಬೇಡ, ನನ್ನ ಮಗಳಾಗಿಂತ ಸಮಯದಾಗೂ ನನ್ನ ಗಂಡನು ನನ್ನ ಅರ್ಥ ಮಾಡ್ಕೊಂಡಲೇ ನೀನು ಕಳಿಸ್ತಲ್ಲ ಅಂತ ಹೇಳ್ತೀನಿ. ನೋಡು ಸಾಕು, ಇಷ್ಟು ಮನೆ ಐತೆ, ವಿಜಿ ಮನೆ ಕೊಡ್ತಾಳೆ, ಅದಕ್ಕೇನೆ ಹಿಂಗು ಇಲ್ಲೇ ಇದ್ದು ಬಿಡೋಣ ಅತ್ಲಾಗಿ. ಹೆಂಗ ಅತ್ತ ಅವಳು ಮನೆ ಕೊಟ್ಟಿರೋದಕ್ಕೆ ನಮಗೆ ತುಂಬ ಅನುಕೂಲ ಆಯಿತು ಕಣ್ರಿ. ನೋಡಿ ಎಂತವಳನಾಗಲಿ ಇವತ್ತು ಪಾಪ ನಮಗೆ ಕೈ ಹಿಡಿದ್ಬಿಟ್ಲು. ಅದಕ್ಕೆ ಮತ್ತೆ ದೇವರು ಯಾರನ್ನಾದರೂ ಸೃಷ್ಟಿ ಮಾಡಿರ್ತಾನೆ ಅಂತ ಹೇಳೋದು. ಹಿಂಗೆ ಸಹಾಯ ಮಾಡೋದಕ್ಕೆ ಯಾರಾದರೂ ಒಬ್ರಿದ್ದೇ ಇರ್ತಾರೆ. ಅಲ್ಲ ನಿನ್ನ ತಮ್ಮ ನಿಮ್ಮ ಅಮ್ಮ ಮಾಡಿರೋದು ನೆನೆಸ್ಕೊಬಿಟ್ರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ. ಅವರೇ ಹುಡಿಕೊಂಡು ಬರ್ಬೇಕು ಕಣೆ ಸುಗುಣ. ಹಂಗೆ ನಾವು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗೆ ನಾನು ನೋಡು ಒಳ್ಳೆ ಹೆಸರು ಮಾಡ್ತೀನಿ. ನಾನು ಎಲ್ಲ ಕೊಂಡಾಡಬೇಕು ನನ್ನ ವರ್ಷ. ಏನಪ್ಪ ಇದು ನೆಂಟ್ರಿಗೆ ಹೋಗಿ ಹಿಂಗೆ ಆಗ್ಬಿಟ್ಟ, ಇಷ್ಟು ಚೆನ್ನಾಗೆ ಬೆಳೆದ್ಬಿಟ್ಟ ಅಂತ ಹೇಳಿ ಎಲ್ಲ ನನ್ನ ಕೊಂಡಾಡಬೇಕು. ಆ ರೀತಿ ಇರ್ತೀನಿ ಕಣೆ ಸುಗುಣ ನಾನು. ಹ್ಞೂ ರೀ ಅಷ್ಟೇನೆ. ಹೋಗೋದೇ ಬೇಡ ಏನು, ಅಲ್ಲಿ ಹೋಗೋದೆ ನಾನು ಹೇಳ್ಬರ್ತೀನಿ ನಮ್ಮ ಅಮ್ಮನಿಗೆ. ಅಮ್ಮ ಇವತ್ತೇ ಲಾಸ್ಟು, ನನ್ನ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ನಾನು ಇಲ್ಲಿ ಕಾಲಿಕ್ಕಲ್ಲ, ನಿನ್ನ ತವ್ರ ಮನೆಗೂ ಕಾಲಿಕ್ಕಲ್ಲ, ನನ್ನ ಗಂಡನ ಮನೆಗೂ ಕಾಲಿಕ್ಕಲ್ಲ, ನಾನು ನನ್ನ ಗಂಡ ಇತ್ಪಾಡಾಗುತ್ತೆ, ನಾವಿಬ್ರು ಹೆಂಗಾಗಿರ್ತೀವಿ ನೆಮ್ಮದಿಗೆ ಅಂತ ಹೇಳ್ತೀನಿ. ಇನ್ನೇನೆಲ್ಲ ತಗೊಂಬಂದಿದ್ದೀರಲ್ಲ ಸಾಮಾನೆಲ್ಲನ, ಹೆಂಗೆ ಬತ್ಲಾಗ ಇವತ್ತೆಲ್ಲ ನೀವು ಕೆಲ್ಸಕ್ಕೆ ಹೋಗಿ ಬರೋತ್ತಿಗೆ ನಾನೆಲ್ಲ ಜೋಡಿಸಿರ್ತೀನಿ. ವಿಜಿ ಅಂತವಳನಾಗಲಿ ಇವತ್ತು ಪಾಪ ರೀ ಪೆಟ್ರೋಲ್ ಖರ್ಚು ಏನು ಇಸ್ಕೊಂಬಕ್ಕೆ ಹೋಗ್ಬೇಡ್ರಿ, ನಾವು ಅವ್ರ ಮನೆಗೆ ಇದೀವೇನ ಮೇಲೆ ನೀವು ಫ್ರೀಯಾಗಿ ಕರ್ಕೊಂಡು ಬನ್ನಿ ಅವ್ರನ್ನ. ಬಾ ಸುಗುಣ, ಪಲಾವ್ ಮಾಡಿದ್ದೀನಿ, ತಿನ್ನು ಬನ್ನಿ. ವರ್ಷ ಅವರೇ ಬನ್ನಿ, ಬೇಗ ತಿಂದು ರೆಡಿಯಾಗಿ ಬೇಗ ಹೋಗ್ಬಿಡೋಣ, ಡ್ಯೂಟಿಗೆ ಟೈಮ್ ಆಗುತ್ತೆ, ಬೇಗ ಬನ್ನಿ ಅಂತ ಹೇಳಿದಾರಲ್ಲ, ಅಲ್ಲಿ ಬೇಗ ಹೋಗಿ ID ಕಾರ್ಡ್ ತೋರಿಸಿದ್ರೆ ಸುಗುಣ, ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಪೇಮೆಂಟ್ ಕಟ್ ಮಾಡ್ತಾರಂತೆ. ಬೇಗ ಹೋಗ್ಬೇಕಲ್ಲಿ ಪಂಚ್ ಮಾಡ್ಬೇಕು ಕಣೆ. ಹೌದಾ, ಹಾಗಾದರೆ ನಡೀರಿ. ವಿಜಿ ಹೆಂಗೂ ತಿಂಡಿ ಮಾಡಿದಾಳಂತೆ, ಬೇಗ ತಿಂದು ಹೋದ್ರಾಯ್ತು ಅತ್ಲಾಗೆ. ವಿಜಯ್ ಇಲ್ಲಿಗೆ ತೊಗೊಂಡು ಬರ್ತೀನಿ, ಅಲ್ಲಿಗೆ ಬರಲ್ಲ ನಿಮ್ಮ ಮನೆ ಹತ್ರನೇ. ಬಾ, ಇಲ್ಲೇ ನಮ್ಮ ಮನೆಗೆ ತಿಂಬಣ, ಇನ್ನೆರಡು ದೂರ ಆಯ್ತು, ಇನ್ನೇನೆ ಅಲ್ಲಿ ಇಲ್ಲಿಗೆನ ಏನು ಥರನ. ಬಾ, ಇಲ್ಲೇ ಪಕ್ಕದಾಗ ಹಿಂಗೆ ವಾರಕ್ಕೆ ಬಂದರೆ ನಮ್ಮ ಮನೆ ಸಿಗುತ್ತೆ. ಬಾ, ತಿಂದತ್ಲಾಗಿ ಹೋಗೋಕ್ಕಾಗುತ್ತೆ. ನಿಮ್ಮ ಅಮ್ಮಗೆ ಹೇಳ್ಬಾ ಸುಗುಣ, ಹೋಗ್ಬೇಡ ಕಣೆ ಏನೇ ಅಂದ್ರು. ನಿಮ್ಮ ಅಮ್ಮಗೆ ಒಂದು ಸ್ವಲ್ಪನಾದರೂ ಕನಿಕಾರ ಬೇಡವಾ? ಅಯ್ಯೋ ಇಂಥ ಸಮಯದಲ್ಲಿ ನನ್ನ ಮಗಳಿಗೆ ಹಿಂಗೆ ಈ ಥರ ಮಾಡಿದ್ರೆ ಹೆಂಗೆ? ಏನು ಬೇರೆಯವ್ರನ್ನ ಥರ ಮಾಡ್ತೈತಲ್ಲ, ಏನು ತಾಯಿಯವ್ರು ಇಂಥ ಸಮಯದಾಗೆ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಿಮ್ಮ ಅಮ್ಮಗೆ ಏನೋ ಸ್ವಲ್ಪ ಕರುಣೆ ಅನ್ನೋದೇ ಇಲ್ವಾ? ಅದಕ್ಕೆ ವಿಜಿ ಅವರೇ ಹೇಳ್ತಾ ಇದ್ದೀನಿ ಸುಗುಣ, ನೀನು ಏನಾದರೂ ನಿಮ್ಮ ಅಮ್ಮನ ಮನೆಗೆ ಕಾಲು ಇಟ್ಟಿಯ ನೋಡಿ ಹೇಳಿರ್ತೀನಿ. ಬೇಕಾದರೆ ನಿನಗೆ ಕೈಗೊಂದಾಳು ಕಾಲ್ಗೊಂದಾಳು ಕರ್ಕೊಂಡು ಬಂದು ನಾನು ದುಡಿಯೋದೆಲ್ಲನ ಅವು ಆಳಿಗೆ ಕೊಡ್ತೀನಿ. ಒಬ್ರನ್ನ ಯಾರನ್ನಾದ್ರೂ ಇಲ್ಲಿ ಮಾತಾಡ್ತೀನಿ, ಮಾತಾಡ್ಬಿಟ್ಟು ನಿಮ್ಮ ಅಮ್ಮವರೇ ಇದ್ದಾರಲ್ಲ ವಿಜಿ ಅವರೇ, ನಿಮ್ಮ ಅಮ್ಮನೇ ನೋಡ್ಕೊಂಡು ನಿಮ್ಮ ಅಮ್ಮನಿಗೆ ಪೇಮೆಂಟ್ ಕೊಡ್ತೀನಿ. ನಾನು ಸ್ನಾನ ಮಾಡಿಸೋದು, ಬಟ್ಟೆ ತೊಳೆದೋಕೋದು, ಪಾತ್ರೆ ತೊಳೆಯೋದು, ಬೇಕಾದ್ರೆ ಅಡುಗೆ ಎಲ್ಲ ನಾನು ಮಾಡ್ತೀನಿ. ನನಗೆಲ್ಲ ಬರುತ್ತೆ, ಎಗ್ ರೈಸ್ ಮಾಡೋದು ಎಲ್ಲ ಬರುತ್ತಲ್ಲ, ನಾನು ಎಲ್ಲ ಅಡುಗೆ ಬರೋದು ನನ್ನೆಲ್ಲ ಮಾಡಿಬಿಡ್ತೀನಿ. ಅಡುಗೆ ಎಲ್ಲ ನಾನು ಏನೇನೇನು ತಲೆ ಕೆಡಿಸ್ಕೊಳ್ಳಿ, ನನಗೆಲ್ಲ ಬರುತ್ತೆ. ನಾನು ಎಲ್ಲ ಎಗ್ ರೈಸ್ ಅಂಗಡಿನೇ ಮಾಡಿದ್ದೀನಿ ಅಂದಮೇಲೆ ಅದು ಬರಲ್ವಾ? ನಾನೆಲ್ಲ ಅಡುಗೆ ಕಲ್ತಿದ್ದೀನಿ, ಬರುತ್ತೆ. ನಾನೇ ಬೇಕಾದ್ರೆ ಅಡುಗೆ ಮಾಡ್ತೀನಿ. ಪಾತ್ರೆ ತೊಳೆಯೋಕ್ಕೂ ಬಟ್ಟೆ ತೊಳೆಯೋಕ್ಕೂ ಆಳುಗಳ್ನ ಇಟ್ಕೊಂಡು, ಸ್ನಾನ ಮಾಡ್ಸೋಕೆ ಒಬ್ರು ನಾಳನ್ನ ಇಟ್ಕೊಂಡು ನಾನೇ ಮಾಡ್ತೀನಿ. ನಾನೇ ನನ್ನ ಮಗನ ದೊಡ್ಡನ್ನ ಮಾಡ್ಕೊತೀನಿ ನೋಡು. ಯಾಕೆ ಆಗಲಿ ವಿಜಿ, ಹಿಂಗೆಲ್ಲ ಮಾತಾಡಿ ಹಿಂಗೆ ಮಾಡಿಬಿಟ್ರೆ, ಮರ್ಯಾದೆ ಹೋಗಂಗೆ ಮಾತಾಡ್ಬಿಟ್ರೆ ಅವ್ರಿಗೊಂಥರ ಶೇಮ್ ಆದಂಗೆ ಆಗುತ್ತೆ. ತುಂಬ ಸಿಟ್ಟು ಬರುತ್ತೆ ಕಣ. ನಮ್ಮ ಮನೆಯವರು ನೋಡು ಪಾಪ ಅವರೇ ಎಷ್ಟು ಇದು ಮಾಡ್ತಾಯಿದ್ರು, ನಮ್ಮ ಅಮ್ಮ ಏನೋ ನನ್ನ ತಮ್ಮ ಅರ್ಥ ಮಾಡ್ಕೊಂಬ್ಲಿಲ್ಲ. ಕೊನೆಗೆ ಅವರೇ ಬರ್ತಾರೆ ತಾಡಿ, ಅವರೇ ಹುಡ್ಕೊಂಡು ನಮ್ಮನ್ನು ಬರಬೇಕು, ಹಂಗಿರ್ಬೇಕು ಅಷ್ಟೇ. ಯಾಕೆ ಸುಮ್ಮನೆ ನಾನು ಹೇಳ್ಬರ್ತೀನಿ, ಅಮ್ಮ ನೀನು ಬಾಣ್ತನ ಮಾಡೋದು ಬೇಡ, ಏನು ಬೇಡಮ್ಮ, ನನ್ನ ಪಾಡಿಗೆ ನಾನು ಇರ್ತೀನಿ. ನಾನು ಅಲ್ಲಿ ನನ್ನ ಗಂಡನ ಮನೆಗೂ ಕಾಲಿಕ್ಕಲ್ಲ, ನನ್ನ ತವ್ರ ಮನೆಯಲ್ಲೂ ಕಾಲಿಕ್ಕಲ್ಲ, ನಾವೆಲ್ಲ ಹೊರಗಿರ್ತೀವಿ ಅಂತ ಹೇಳ್ತೀನಿ. ಯಾರು ಸವಾಸನೂ ಬೇಡಪ್ಪ, ಇನ್ಮೇಲೆ ನಮ್ಮ ಪಾಡಿಗೆ ನಾವು ಅತ್ಲಾಗೆ ಹೆಂಗೆ ನೆಮ್ಮದಿಯಾಗಿದ್ರೆ ಯಾವುದೂ ಇರಲ್ಲ, ಅತ್ಲಾಗೆ ನೆಮ್ಮದಿಯಾಗಿರೋಣ. ಯಾರು ಸವಸಕ್ಕೂ ಹೋಗ್ಬೇಡ ಇನ್ಮೇಲೆ. ಸಾಕು, ಇವರು ವಿಜಿ ಅವ್ರ ಮನೆ ಕೊಟ್ಟಿದ್ದಾರೆ, ಇಬ್ಬರಿಗೂ ಗಂಡ ಹೆಂಡತಿಗೆ ಸಾಕು, ಮಸ್ತಾಗುತ್ತೆ. ಇದೊಂದು ಸ್ವಲ್ಪ ಹಾಲು, ಅಡುಗೆ ಮನೆ ಮಸ್ತಾಗುತ್ತೆ ನಮ್ಮಿಬ್ರಿಗೂ ಸಾಕು. ಇದನ್ನೇ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇದರಲ್ಲೇ ನಮ್ಗೆ ಏನು ಬೇಕು ಅದನ್ನೆಲ್ಲ ತಂದ್ಕೊಂಡು, ಏನು ಬೇಕು ಅದನ್ನ ತಿನ್ಕೊಂಡು ನೀಟಾಗಿ ನಾವು ನನ್ನ ಕೆಲ್ಸಕ್ಕೆ ಹೋಗ್ತೀನಿ. ನಾನು ವಿಜಿ ಅವರಿಬ್ಬರು ಕೆಲ್ಸಕ್ಕೆ ಹೋಗ್ತೀನಿ. ನಿನ್ನ ಮನೇಲಿ ಎಷ್ಟಾಗುತ್ತೋ ಅಷ್ಟು ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ತಿನ್ನು, ನೀನು ರೆಸ್ಟ್ ಮತ್ತು ತಗೋ, ಸರಿನಾ? ನಾನಿದ್ದೀನಿ, ನೀನು ಯೋಚನೆ ಮಾಡಬೇಡ ಸುಗುಣ, ನಾನು ಸಾಕ್ತೀನಿ ನಿನ್ನ ತವ್ರ ಮನೆಯೂ ಬೇಡ, ನಿನ್ನ ಗಂಡನ ಮನೆಯೂ ಬೇಡ. ನಿನ್ನ ಗಂಡಾಗಿ ನಾನಿದ್ದೀನಿ, ಬೇರೆ ಮನೆ ಬಾಡಿಗೆ ಮನೆಗೇ ನಿನ್ನ ರಾಣಿ ಥರ ಸಾಕ್ತೀನಿ ನಾನು. ಸರಿ ಆಯ್ತು ರೀ, ಬಿಡು. ಯಾಕೆ ಸುಮ್ಮನೆ ಇವಾಗ ನಾವು ಒಂದು ಹೋಗಿ ಮಾತಾಡೋಣ, ಇನ್ನೊಂದು ಆಗೋದು ಅಷ್ಟು ಸವಾಸನೇ ಬೇಡ. ಯಾಕೆ ಬೇಕು ಇವತ್ತು ನೋಡು, ನೀವು ಹೋಗಿ ನಿಮ್ಮ ಅಮ್ಮನ ದುಡ್ಡು ಬರುತ್ತೆ ಅಂತ ಹೇಳಿ ಹೋಗಿ ಇವತ್ತು ನೀನು ಎಷ್ಟು ಇದು ಮಾಡ್ಕೊಬಂದ್ರಿ, ಎಷ್ಟು ಪಜಿತಿ ಮಾಡ್ಕೊಂಬಂದ್ರಿ. ಸುಮ್ಮನೆ ಇಲ್ಲದೆಲ್ಲ ತಲೆ ನಾವು ಸುಮ್ಮನೆ ಅತ್ಲಾಗ ಯಾರು ಸವಾಸನೂ ಬೇಡ ಅಮ್ಮಂಗೆ ಆಗುತ್ತೆ ಕಣೆ ವಿಜಿ. ನಮಗಂತೂ ನನ್ನ ಗಂಡನಂತೂ ಎನ್ಸಿದ್ದಾರೆ ಅಂದರೆ ಅವ್ರಿಗೇನೆ ಯಾರಿಗೂ ಈ ಶಾಪ ತಟ್ಟಂಗಿರಲ್ಲ. ನಾನು ನನ್ನ ಗಂಡ ಕಣ್ಣೀರ ಕೈ ತೊಳೆದಿದ್ದೀವಿ ಕಣೆ.
ಕಣ್ಣಂಗೆ ನೀರು ಬರೋದು ರಕ್ತನೇ ಬಂದೋಗೈತೆ ನಮ್ಮ ಕಣ್ಣಲ್ಲಿ. ಆ ಥರ ನಾವು ಅಯ್ಯ ಅಂದ್ಬಿಟ್ಟಿದ್ದೀವಿ. ಏನು ಮಾಡೋಣ, ಅವ್ರಿಗೂ ಒಂದಲ್ಲ ಒಂದಿನ ಯಾರನ್ನೂ ಪಾಪ ಬಿಡಲ್ಲ. ಮಾಡಿದ ಕರ್ಮ ಇವತ್ತು ನಮ್ದಾದ್ರೆ ನಾಳೆ ಅವ್ರದ್ದು ಇರುತ್ತೆ. ಮಾಡಿದ ಕರ್ಮ ಯಾರಿಗೂ ಬಿಡಲ್ಲ. ಮುಂದೆ ನೋಡು, ಒಂದಲ್ಲ ಒಂದು ದಿವಸ ಕಾಡತ್ತೆ ಆ ಕರ್ಮ. ಒಬ್ರು ನೀಯಾಳ್ಸೋದು, ಒಬ್ರಿಗೆ ತರ ತಿಗಡಿ ತಂದಿಕ್ಕೋದು, ಒಬ್ರ ಬಗ್ಗೆ ಕೆಟ್ಟ ಮಾತಾಡೋದು, ಇಂಥವೆಲ್ಲ ಮಾಡ್ತಾರೆ. ಯಾವತ್ತೂ ಉದ್ಧಾರ ಆಗಲ್ಲ ಸುಗುಣ. ಇವತ್ತು ನಿಮ್ದಂದರೆ ನಾಳೆಗೆ ಅವ್ರದ್ದು ಬಂದೇ ಬರುತ್ತೆ. ಒಬ್ರು ನೀಯಾಳ್ಸೋರು ಯಾವತ್ತೂ ಉದ್ಧಾರ ಆಗಲ್ಲ. ಒಬ್ರಿಗೆ ಕೇಳಿ ಬಯಸೋರು ಯಾವತ್ತೂ ಉದ್ಧಾರ ಆಗಲ್ಲ. ಅವ್ರಿಗೆ ಕೇಳಿ ಬಯಸೋಕೆ ಇನ್ನೊಬ್ರು ಯಾರಾದರೂ ಉಟ್ಕೊಂಡಿರ್ತಾರೆ. ನೀನು ಸುಮ್ಮನೆ ಟೆನ್ಷನ್ ತೊಗೋಬೇಡ. ಈಗ ಎಷ್ಟೊತ್ತೆ ಕಾಲ ಬದಲಾದ್ರೆ ಒಬ್ಬ ಮನುಷ್ಯ ಹೆಂಗೆ ಬೇಕಾದ್ರೂ ಶ್ರೀಮಂತ ಆಗ್ಬೋದು, ಒಬ್ಬ ಮನುಷ್ಯ ಹೆಂಗೆ ಬೇಕಾದ್ರೂ ಬಡವ ಆಗ್ಬೋದು. ಹೌದು ಕಣೆ, ಅದೇನೋ ನಿಜಾನ. ಹೆಂಗೆ ಬೇಕಾದರೂ ದೇವ್ರು ಯಾರು ಒಪ್ತಲ್ಲ ಆದರೂ ಬಂದು ಅದೃಷ್ಟ ಅನ್ನೋದು ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ನೋಡಿ, ನಮ್ಮ ಮನೆ ಹತ್ರ ಒಬ್ಳು ರೀತಾ ಅಂತ ಇದ್ದಾಳೆ. ಅವಳು ಫುಲ್ ಇಲ್ಲಡೆ ಏನೇನು ಇರಲಿಲ್ಲ, ದುಡ್ಡು 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 ಅಂತ ಸಾಯೋಳು. ಹಂಗೇನೆ ಇವಾಗ ಹಂಗೇನೆ ಬೇಜಾನ್ ಮಾಡ್ಕೊಂಡಿದ್ದಾಳೆ ಕಣೆ. ಅದು ಹೆಂಗೆ ಯಾರು ಒಪ್ತಲ್ಲಿ ದೇವ್ರು ಅವಳಿಗೆ ಹೊರ ಕೊಟ್ಟನೋ ಏನೋ ಗೊತ್ತಿಲ್ಲ. ಯಾವ ರೀತಿ ಅವಳು ಹೆಂಗಿದಾದ್ಲು ಅನ್ನೋದೇ ಗೊತ್ತಿಲ್ಲ. ಇವಾಗ ಮಸ್ತು ದುಡ್ಡು ಮಾಡಿದ್ದಾಳೆ. ಅವ್ರು ಇವ್ರಿಗೂ ಭಿಕ್ಷುಕರಿಗೂ ಅಲ್ಲೂ ಇಲ್ಲೂ ಅನಾಥರಿಗೂ ಅವ್ರಿಗೂ ಇವ್ರಿಗೂ ಕೈಯಾಗ ಸುಮ್ಮನೆ ದಾನ ಮಾಡ್ತಾ ಇದ್ದಾಳೆ ಕಣೆ. ಅದು ಹೆಂಗೆ ಅವಳು ಉದ್ಧಾರ ಆದ್ಲು ಅನ್ನೋದೇ ಗೊತ್ತಿಲ್ಲ. ಆಗ ಅದೇ ನೋಡಿ ಸಾಕ್ಷಿ. ಈಗ ದೇವ್ರು ಯಾರು ಒಪ್ತಲ್ಲಿ ಬೇಕಾದರೂ ಬಂದು ಒಬ್ಬ ಮನುಷ್ಯನ ಶ್ರೀಮಂತನಾಗಿ ಮಾಡ್ಬೋದು, ಯಾರು ಒಪ್ತಲ್ಲಾದರೂ ಬಂದು ಅವನು ಬಡವನಾಗಿ ಮಾಡ್ಬೋದು. ಈಗ ನಾನೆಲ್ಲ ಒಂದು ಕತೆ ಕೇಳಿದ್ದೈತೆ. ಯಾರೋ ಒಬ್ಬ ಹಿಂಗೇನೆ ಆಟ ಓಡಿಸ್ಕೊಂಡು ತುಂಬ ಬಡವ ಅಂದರೆ ಬಡವ ಅಂತೆ ಆಟ ಓಡಿಸ್ತಾ ಇದ್ದಂತೆ. ಹಳೇ ಆಟ ಅಂತೆ. ಇನ್ನು ಮುಂದೂ ಅದೇ ಆಟ ಇತ್ತಂತೆ. ಅವನು ಅಂದರೆ ಮನೇಲಿ ತುಂಬ ಚೆನ್ನಾಗಿದ್ರಂತೆ. ಅವರು ಕಾರಲ್ಲಿ ತಗೊಂಡೋದ್ರೆ ಮತ್ತೆ ಎಲ್ಲಾದರೂ ಪೊಲೀಸ್ ಗಿಲೀಸ್ ಹಿಡಿದು ಬಿಡ್ತಾರೋ ಅಂತ ಹೇಳಿ ಒಂದು ಮನೆಗಿರೋ ಬರೋ ದುಡ್ಡೆಲ್ಲನ ಚಿಲ್ದಾಗ ಕೊಟ್ಕೊಂಡು ಹೊರಟು ಬಿಟ್ಟಂತೆ. 2 ಆಟ ಒಂದೇ ಹತ್ರ ನಿಂತಿದ್ವಂತೆ. ಅವನೇನು ಮಾಡಿದ್ದಾನೆ, ಇದೇ ನಾವು ಹೋಗೋ ಆಟ ಅಂತ ಹೇಳಿ ಅದರಲ್ಲಿ ಇಟ್ಬಿಟ್ಟಿದ್ದಂತ ಒಂದು ಬಡವನ ಆಟದಲ್ಲಿ ಇಟ್ಬಿಟ್ಟಿದ್ದಾನೆ. ಅವನೇನು ಮಾಡ್ದ, ಬಾಡಿಗೆಯವ್ರು ಬಂದರು, ಹೊರಟು ಬಿಟ್ಟ, ದುಡ್ಡು ತಗೊಂಡು ಹೊರಟು ಬಿಟ್ಟ. ಇವನು ನಮ್ಮದೇ ಇದು ಆಟ ಇದರಲ್ಲೇ ಇಟ್ಟಿದ್ದೀನಿ ಅಂತ ಇದರಲ್ಲೇ ಬೇರೆ ಆಟ ತಗೊಳ್ಬಿಟ್ಟ ಇವನು. ಅದು ಅವ್ನು ಬಡವನಿಗೆ ದುಡ್ಡು ಸಿಕ್ಕಿ ಅವ್ನು ಶ್ರೀಮಂತ ಆದ. ಇವನು ಶ್ರೀಮಂತನ ದುಡ್ಡು ಕಡ್ಕೊಂಡು ಇವನು ಬಡವ ಆದ. ಹಿಂಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ದೇವರು ಹಿಂಗೆ ಸಹಾಯ ಮಾಡ್ತಾನೆ ಕಣೆ ಸುಗುಣ. ನಿನ್ನ ತಲೆ ಕೆಡಿಸ್ಕೊಬೇಡ, ಸರಿನಾ? ನೀವು ಹೇಳಿದ 100ಕ್ಕೆ 100 ಸತ್ಯ ವಿಜಯ್ ಅವರೇ. ನಾನು ಪರೀಕ್ಷೆ ಮಾಡಿದ್ದೀನಿ. ಆದರೆ ನನಗೂ ಯಾವ ರೂಪದಲ್ಲಾದರೂ ದೇವ್ರು ಒಳ್ಳೇದು ಮಾಡ್ತಾನೆ. ಈಗ ನನಗೆ ಎಷ್ಟು ಜನ ಕೇಳಿ ಬಯಸಿರಿದ್ರು, ಅದನ್ನು ನೋಡ್ರಿ, ಮನೆ ಸಿಗಬಾರ್ದು ಅಂತ ನಮ್ಮೂರಲ್ಲಿ ಮನೆ ಸಿಗ್ತಾ ಇರಲಿಲ್ಲ. ಎಲ್ಲಾದರೂ ಹೋಗ್ಲಿ ಅಂದರು, ಬಂದ್ವಿ. ಇವ್ರು ಬೇಡ ಅಂದರು, ನೀವು ಬಂದ್ರಿ ನಮಗೆ ಸಹಾಯ ಮಾಡೋದಕ್ಕೆ. ನೀವೇ ನಮಗೆ ದೇವ್ರ ರೂಪದಲ್ಲಿ ಬಂದಿದ್ದೀರಾ. ನೀವೇ ಇವಾಗ ನಮ್ಮನ್ನು ಕೈ ಹಿಡ್ದಿದ್ದೀರಾ. ನನಗೆ ಮಾತ್ರ ಕಷ್ಟದಲ್ಲಿರೋರು ನೋಡಿ ಕಣ್ಣು ಸಹಿಸ್ಕೊಳಕ್ಕಾಗಲ್ಲ. ಏನಾದರೂ ಸಹಾಯ ಮಾಡೋಣ ಅಂತ ಅನಿಸುತ್ತೆ. ಕಷ್ಟದಲ್ಲಿರೋದು ನೋಡಿದ್ರೆ ನನಗೆ ತುಂಬ ಅಯ್ಯೋ ಅಂದಂಗೆ ಆಗುತ್ತೆ. ಬನ್ನಿ ಬನ್ನಿ, ಬೇಗ ಹೋಗ್ಬಿಟ್ಟು ತಿಂಡಿ ತಿಂದು ಹೋಗೋಣ ಬನ್ನಿ. ಹೋಗು, ಸಾಯಂಕಾಲ ಬೇಕಾದರೆ ಇಲ್ಲೇ ಮಾಡ್ತೀನಿ. ಸಾಂಬಾರು ತೊಗೊಳ್ಳುವಂತೆ ನಮ್ಮ ಮನೇಲಿ ಮಾಡ್ತೀನಿ. ಮಸಪ್ಪ ಏನಾದರೂ ಮಾಡ್ತೀನಿ. ಸಾಯಂಕಾಲ ಬೇಕಾದರೆ ನಮ್ಮ ಮನೇಲಿ ಊಟ ಮಾಡುವಂತೆ. ತಿರ್ಗಿ ನಾಳೆಯಿಂದ ನಾನು ಇಲ್ಲೇ ತಿಂಡಿ ಎಲ್ಲ ನಮ್ಮ ಮನೆಗೆ ಮಾಡ್ಕೊತೀನಿ. ನಿಮ್ಮ ಮನೆಗೆ ನೀನು ಮಾಡ್ಕ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೀನು ಹಿಂಗೆ ನಾನು ನನಗೆ ನೀನು ಹೆಂಗೋ ಹೊತ್ಲಾಗೆ ನಮ್ಮ ಮನೆಗೆ ತರಕಾರಿ ಇಲ್ಲ ಅಂದರೆ ನಿನ್ನ ಹತ್ರ ಇಸ್ಕೊಬೋದು, ನಿನ್ನ ಹತ್ರ ಇಲ್ಲ ಅಂದರೆ ನನ್ನ ಹತ್ರ ಇಸ್ಕೊಬೋದು ನೀನು. ಹಂಗೆ ಇಬ್ಬರು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಣೆ ವಿಜಿ. ನಮ್ಮ ಹತ್ರ ಐತೆ ಅಡ್ಜಸ್ಟ್ಮೆಂಟ್ ಅನ್ನೋದು. ಅಕ್ಕಪಕ್ಕಾಗಿದ್ಮೇಲೆ ಅನುಸರಿಸ್ಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಏನರಲ್ಲನ ಆಗಲೇಳು, ಒಂದು ತರಕಾರಿ ಏನಾದರೂ ಒಂದು ತಗೊಳ್ಳೋದು, ನಾನು ಅವ್ರಿಗಿಲ್ಲ ಅಂದರೆ ನೀವು ಕೊಡೋದು, ನೀವಿಲ್ಲ ಅಂದರೆ ಅವ್ರು ಕೊಡೋದು, ಏನೋ ಒಂದು ಮಾಡಬೇಕು. ಅಡ್ಜಸ್ಟ್ಮೆಂಟ್ ಅಂದರೆ ಏನು, ಅಡ್ಜಸ್ಟ್ಮೆಂಟ್ ಅನ್ನೋದಿದ್ದರೆ ಎಲ್ಲ ಚೆನ್ನಾಗಿರ್ತೀವಿ. ಸರಿ ಆಯ್ತು ಕಣ್ರಿ, ಬನ್ನಿ ಹೋಗೋಣ. ಪಾಪ ತಿಂಡಿ ಮಾಡಿ ಕರೆಯೋದಕ್ಕೆ ಬಂದಿದ್ದಾಳೆ. ನಾನು ಮಾತ್ರ ನೆಂಟ್ರ ಮನೆಯಲ್ಲಿ ಕಾಲಿಕ್ಕಲ್ಲ ಇನ್ನು ಮೇಲಿಂದ. ಸುಗುಣರ ಅಮ್ಮನ ಮನೆಗೆ ನನಗೆ ಕಾಲಿಕ್ಕಲ್ಲ. ಇಷ್ಟೆಲ್ಲ ಅವಮರ್ಯಾದೆ ಆಗಿ ಒಬ್ಬ ಅಳಿಯನಿಗೆ ನನಗೆ ಅಲ್ಲಿ ಬೆಲೆ ಸಿಕ್ಕಿಲ್ಲ ಅಂದರೆ ನಾನು ಅಲ್ಲಿರೋದಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಸುಗುಣಂಗೂ ಹೇಳಿದ್ದೀನಿ, ಕೈಗೊಂದಾಳು ಕಾಲ್ಗೊಂದಾಳು ತಂದು ನಿಲ್ಲಿಸ್ತೀನಿ, ನೀನು ಹೋಗಿ ಕೊಡ್ತವ್ರ ಮನೆಗೆ ಅಂತ ಹೇಳಿದ್ದೀನಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.